ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ನೋ ನೀವೆಲ್ಲರೂ ನನ್ನ ತುಂಬ ಬೈಕೊಂತಿರ್ತೀರ ಬಿಕಾಸ್ ಲಾಸ್ಟ್ ಫ್ಯೂ ಡೇಸಿಂದ ವ್ಲಾಗ್ಸ್ನ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಹೇಳ್ತೀನಿ ಏನಕ್ಕೆ ಅಪ್ಲೋಡ್ ಮಾಡಿಲ್ಲ ಅಂತ ಹೋಗ್ತಾ ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ವೀಕೆಂಡ್, ಮಾರ್ನಿಂಗ್ ಟೈಮ್ ಆಲ್ರೆಡಿ 9:30 ಆಗಿದೆ. ಆಲ್ರೆಡಿ ನಾನು ಎದ್ದು ಒನ್ ಅವರ್ ಆಯಿತು ಅಂತ ಅನಿಸುತ್ತೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ತುಂಬ ಜನ ಡೈಲಿ ವ್ಲಾಗ್ನ ಮಾಡಿ ಅಂತ ಕೇಳ್ತಿರ್ತೀರ. ಇವತ್ತು ನಮ್ಮ ಡೇ ಹೇಗಿರುತ್ತೆ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ರಂಜಿತ್ ಕೂಡ ಮನೇಲೇ ಇದ್ದಾರೆ, ಅವ್ರಿಗೂ ಇವತ್ತು ವೀಕ್ ಆಫ್. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಆ್ಯಂಡ್ ಅವರು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಏನು ಮಾಡ್ತಿದ್ದೀರಾ? ಕಾಫಿ. ಇದೇ ಪೌಡ್ರ್ ಯೂಸ್ ಮಾಡೋದು? ಚೆನ್ನಾಗಿರುತ್ತಾ? ಎಷ್ಟು ಟೈಮ್ ತಗೊಂತೀರಾ? 1 ನಿಮಿಷ ಅಲ್ವಾ? 2 ನಿಮಿಷ ಆಯಿಲ್ ಅಲ್ಲ ಕೈಸೂರು. ಕಾಫಿ ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಆಮೇಲೆ ಲಾಸ್ಟ್ ಮಿನಿ ಬ್ಲಾಗಲ್ಲೂ ನಾನು ಇವ್ರು ಕಾಫಿ ಮಾಡೋದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ. ಇವ್ರಿಗೆ ಕುಕ್ಕಿಂಗಲ್ಲಿ ಬೇರೆ ಏನೂ ಬರಲ್ಲ, ಕಾಫಿ ಅಷ್ಟೇ ಅಲ್ಲ? ಕಾಫಿನ ಯಾವಾಗ ಕಲ್ತ್ಕೊಂಡು? ಹುಡುಗರಲ್ಲೇ ಕಲ್ತ್ಕೊಂಡಿದ್ದೀರ? ಅದು ಇವ್ರಿಗೆ ಕಾಫಿ ಇವ್ರು ಮಾಡಿದ್ದು ಕುಡಿದ್ರೇ ಸಮಾಧಾನ ಆಗುತ್ತೆ. ಇವ್ರಿಗೆ ಏನು ಒಂದು ಡ್ರಾಪೂ ವಾಟ್ರ್ ಹಾಕೋಂಗಿಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೆ ಇವರೇ ಮಾಡ್ಕೊತಾರೆ. ಅದು ಬರೀ ವೀಕೆಂಡಲ್ಲಿ ಮಾತ್ರ. ವೀಕೆಂಡಲ್ಲಿ ಅಷ್ಟೇ ಅಲ್ಲ ನೀವು ಕಾಫಿ ಕುಡಿಯೋದು. ಫ್ರೀ ಆಗಿರ್ತಾರೆ ಮಾರ್ನಿಂಗ್ ಟೈಮು. ಇನ್ನು ವೀಕ್ ಡೇಸಲ್ಲೆಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟೋಗ್ತಾರೆ. ಅಲ್ಲೇ ಆಫೀಸಲ್ಲಿ ಕಾಫಿ ಕುಡ್ಕೊಳ್ಳೋದು. ನನಗೆ ಕಾಫಿ ಇವ್ರು ಮಾಡಿಕೊಟ್ಟಿದ್ದು ಕುಡಿದ್ರೆ ಸಮಾಧಾನ. ಇನ್ನು ಎಷ್ಟೊತ್ತಾಗುತ್ತೆ? 30 ಸೆಕೆಂಡ್ಸ್. ಇನ್ನೇನಿಲ್ಲ, ಅದರಲ್ಲಿ ಸಕ್ಕರೆ ಹಾಕಿ ಹಾಕ್ಬಿಟ್ಟು ಈ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ ಅಲ್ವಾ? ಈಗ ಫುಲ್ ಪೌಡ್ರ್ ಹಾಕ್ತೀರಾ? 1 ಕಪ್ಗೆ 2? 1 ಕಪ್ 2 ಹಾಕ್ತೀರಾ? 1 ಕಪ್ 1. ಒಂದೊಂದ್ಸತಿ ಬೇರೆದೇ ಯೂಸ್ ಮಾಡ್ತಿರ್ತೀರಲ್ವಾ? ಯಾವ್ದು? ಒತ್ತಾಸ್ ಚೆನ್ನಾಗಿರುತ್ತಾ? ಆಯ್ತು ಮಾಡಿ. ಆಫ್ ಮಾಡಿ. ಒಟ್ಟಲ್ಲಿ ಮಾತ್ರ ಗ್ಯಾಸ್ ಮೇಲೆ ಉಗಿಸ್ಬೇಕಾ? ಚೆನ್ನಾಗಿದೆಯಾ? ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಸ್ಕಿನ್ ಕೇರ್ ಆಲ್ಮೋಸ್ಟ್ ನಾನು ಲಾಸ್ಟ್ ಒಂದು ಫ್ಯೂ ಡೇಸಿಂದ ಪ್ರಾಪರಾಗಿ ಸ್ಕಿನ್ ಕೇರ್ ಮಾಡ್ತಿಲ್ಲ. 1 ಡೇ ಬಿಟ್ಟರೆ ನೆಕ್ಸ್ಟ್ ಇನ್ 2 ಡೇಸ್ ಮಾಡಲ್ಲ. ನೆಕ್ಸ್ಟ್ ಆಮೇಲೆ ಮಾಡ್ತೀನಿ. ಈ ಥರ ಆಗಿದೆ. ಅದಕ್ಕೆ ಫುಲ್ಲು ಸ್ಕಿನ್ ಎಲ್ಲ ಡ್ರೈ ಆಗಿದೆ. ಲಿಪ್ಸ್ ಎಲ್ಲ ಕಂಪ್ಲೀಟ್ ಡ್ರೈ ಆಗೋಗ್ಬಿಟ್ಟಿದೆ. ತುಂಬಾ ಅಂದರೆ ಸ್ಕಿನ್ ಫುಲ್ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಆಮೇಲೆ ಏನಾದರೂ ಪ್ರಾಪರಾಗಿ ಸ್ಕಿನ್ ಕೇರ್ ಮಾಡಬೇಕು. ಸ್ಕಿನ್ ಕೇರ್ ರೂಟೀನ್ ಕೇಳ್ತೀರಾ ನೋಡಿ. ನಂದು ಈ ಥರ ಫುಲ್ಲು ನೆಗ್ಲೆಕ್ಟು, ಅಷ್ಟು ತಲೆ ಕೆಡಿಸ್ಕೊಳ್ಳೋದ. ನಂದು ಆ್ಯಕ್ಚುಲಿ ಆಯಿಲ್ ಸ್ಕಿನ್ನು, ಬಟ್ ಈಗ ಕಂಪ್ಲೀಟ್ ಡ್ರೈ ಆಗಿದೆ. ಅದು ಫೇಸ್ ವಾಶ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡ್ತಿದ್ದೆ. ಇಷ್ಟೇ ನಂದು ಸ್ಕಿನ್ ಕೇರ್. ನಮ್ಮ ಮನೇಲಿ ಇವತ್ತು ತರಕಾರಿ ಸಾಂಬಾರನ್ನ ಮಾಡಿದ್ದೀನಿ. ಡೈರೆಕ್ಟ್ ಅನ್ನ ಸಾಂಬಾರು ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಬಿಕಾಸ್ ನಾವು ಕಾಫಿ ಕುಡಿದಾಗೆ ಸುಮಾರು ಒಂದು 9:30-10 ಆಗೋಗ್ಬಿಟ್ಟಿತ್ತು. ಬಿಸ್ಕೆಟ್ ಬೇರೆ ತಿಂದ್ಬಿಟ್ವಿ. ಹಾಗಾಗಿ ಅಷ್ಟೇನು ಆಗ್ತಿರ್ಲಿಲ್ಲ. ಅದಕ್ಕೆ ಡೈರೆಕ್ಟ್ ಅನ್ನ ಸಾಂಬಾರು ಮಾಡೋಣ ಅಂತ ಅನ್ನ ಸಾಂಬಾರು ಮಾಡಿದ್ದೀನಿ. ಚೆನ್ನಾಗಿದೆಯಾ? ನಾನು ಬಿಟ್ಟೆ ಊಟ ಮಾಡ್ತಿದ್ಯಲ್ವಾ? ನೀವು ಬೇಗ ಬರಲಿಲ್ಲ, ವೆಯ್ಟ್ ಮಾಡಿ ನಾನು. ಇನ್ನೂ ಎಷ್ಟು? 11:20 ಅಷ್ಟೇ. ಅಷ್ಟವಾಗ್ತಿತ್ತಾ? ನಾವೆಲ್ಲ 9 ಗಂಟೆ ತಿಂದಿದ್ದೀವಿ. ಸೊ ಮಷಿನಿಗೆ ಬಟ್ಟೆ ಹಾಕಿದ್ದೀವಿ. ಮಷಿನಿಗೆ ಬಟ್ಟೆ ಹಾಕಿ ಸುಮಾರು ಒಂದು ವೀಕ್ ಆಗೋಗ್ಬಿಟ್ಟಿತ್ತಲ್ವ? ಈ ಥರ ಕನೆಕ್ಷನ್ ನಮ್ಮದು. ಸೊ ನಾನು ಊಟ ಮಾಡೋಣ ಅಂತ ಊಟ ಹಾಕ್ಕೊಂಡು ಬಂದೆ. ಆ್ಯಂಡ್ ಬೆಳಿಗ್ಗೆಯಿಂದ ನಾನು ಸ್ವಲ್ಪ ಡಲ್ಲಾಗಿ ಕಾಣ್ತಿರ್ಬೋದು ಅಂತ ಅನಿಸುತ್ತೆ. ಅಷ್ಟು ಆ್ಯಕ್ಟಿವ್ ಆಗಿ ಏನು ವ್ಲಾಗ್ನ ಸ್ಟಾರ್ಟೇ ಮಾಡಿಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ನಾನು ಇವಾಗ ತಾನೇ ಆ ಕ್ಲಿಪ್ಪಿಂಗ್ಸ್ನ ಕುತ್ಕೊಂಡು ನೋಡ್ತಾ ಇದ್ದೆ. ಏನೋ ಡಲ್ ಇದ್ದೀನಿ ಅಂತ ಅನ್ನಿಸ್ತು. ಸ್ವಲ್ಪ ಜೋಶೇ ಇಲ್ಲ. ಆ್ಯಂಡ್ ಸುಮಾರು ಜನ ತುಂಬ ಕಮೆಂಟ್ಸ್ನ ಹಾಕ್ತಿದ್ದೀರಾ. ನಾನಂತೂ ಈ ನಡುವೆ ಕಮೆಂಟ್ಸ್ಗಳಿಗೆ ರಿಪ್ಲೈನೇ ಮಾಡೋಕ್ಕಾಗ್ತಿಲ್ಲ. ಸೊ ನಾನು ಅಂದ್ಕೊತಿದ್ದೀನಿ ಆ ಕಮೆಂಟ್ಸ್ಗೆಲ್ಲ ಒಂದು ಕ್ಲಾರಿಟಿ ಕೊಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಂತ.
ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತೀರಿ. ನಾನು ನಿಮ್ಮ ಕಮೆಂಟ್ಸ್ಗಳಿಗೆಲ್ಲ ಆನ್ಸರ್ ಮಾಡ್ತೀನಿ. ಅದರಲ್ಲೂ ಒಂದು ತುಂಬ ರಿಪೀಟೆಡ್ಲಿ ಬರ್ತಿದೆ ಫ್ರಮ್ ಫ್ಯೂ ಡೇಸಿಂದ. ಸೊ ಅದಕ್ಕೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕ್ಲಾರಿಟಿ ಕೊಡ್ತೀನಿ, ವೆಯ್ಟ್ ಮಾಡ್ತೀರಿ. ಓಕೆನಾ? ಇವಾಗ ನಾನು ಕೂಡ ಊಟ ಮಾಡ್ತೀನಿ. ಚೆನ್ನಾಗಿದೆ ಅಂತಂದರೆ ರಂಜಿತ್ತು ಚೆನ್ನಾಗಿದೆ. ನನಗೆ ಬ್ರೇಕ್ಫಾಸ್ಟೇ ಇಷ್ಟ ಆಗಲ್ಲ. ಮಾರ್ನಿಂಗ್ ಟೈಮೇ ಅನ್ನ ಸಾಂಬಾರು ಕೊಟ್ಟರು ತಿಂದ್ಬಿಡ್ತೀನಿ. ಆ್ಯಕ್ಚುಲಿ ರಂಜಿತ್ ಅಕ್ಕಿ ರೊಟ್ಟಿ ಮಾಡಿಕೊಡು ಅಂತ ಅಂದರು, ಬಟ್ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಇನ್ನೂ ಒಂದು ಫ್ಯೂ ಐಟಮ್ಸ್ ಇಲ್ಲ. ಸಬ್ಸಿಗೆ ಸೊಪ್ಪು ಎಲ್ಲ ಖಾಲಿ ಹೋಗ್ಬಿಟ್ಟಿದೆ. ಅದಕ್ಕೆ ಸಂಜೆ ಹಂಗೆ ಆಚೆ ಹೋಗ್ಬಿಟ್ಟು ತೊಗೊಂಡು ಬಂದು ನಾಳೆ ಮಾರ್ನಿಂಗ್ ಮಾಡಿಕೊಡ್ತೀನಿ. ಬಿಕಾಸ್ ಅವರು ಸಂಡೇ ಟೈಮೇ ಅಂದರೆ ವೀಕೆಂಡ್ ಟೈಮೇ ಪ್ರಾಪರಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಬ್ರೇಕ್ಫಾಸ್ಟ್ನ ಮಾಡೋದು. ವೀಕ್ ಡೇಸಲ್ಲೆಲ್ಲ ಟೆನ್ಷನಲ್ಲಿ ಆ್ಯಂಡ್ ಅರ್ಜೆಂಟಲ್ಲಿ ತಿಂದ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಅವ್ರು ವೀಕೆಂಡಲ್ಲಿ ಅವ್ರಿಗೇನಾದರೂ ಇಷ್ಟ ಇರೋ ಅಂಥದ್ದು ಕೇಳ್ತಾರೆ, ಅದನ್ನು ನಾನು ಮಾಡಿಕೊಡ್ತೀನಿ. ಹಾಗೆ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿದೆ. ಅಂದರೆ ನಾನೇ ಆರ್ಡ್ರ್ ಮಾಡಿದ್ದು ವೆಜಿಟೇಬಲ್ ಸ್ಟೋರೇಜ್ ಬಾಕ್ಸ್ನ ಆರ್ಡ್ರ್ ಮಾಡಿದ್ದೆ. ಇದರಲ್ಲೇನೂ ಜಾಸ್ತಿ ಸ್ಟೋರ್ ಮಾಡೋಕ್ಕಾಗಲ್ಲ, ತುಂಬ ಪುಟಾಣಿಗಿದೆ. ಮೇ ಬಿ ಇದು 1000 ml ಅಂತ ಅನಿಸುತ್ತೆ. ಇನ್ನೊಂದಿತ್ತು ಅದು 1800 ml, ಬಟ್ ಅದು ಔಟ್ ಆಫ್ ಸ್ಟಾಕ್ ಇತ್ತು. ಅದಕ್ಕೆ ನೆಕ್ಸ್ಟ್ ಯಾವಾಗಾದರೂ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಜಸ್ಟ್ ಪ್ಯಾಕ್ ಆಫ್ 4 ಅಷ್ಟೇ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಜಾಸ್ತಿ ಸ್ಟೋರ್ ಮಾಡೋಕ್ಕೂ ಆಗಲ್ಲ. ಏನಾದರೂ ಚಿಲ್ಲಿ ಇಲ್ಲ ಪುಟಾಣಿ, ಟೊಮೊಟೊ, ಸೊಪ್ಪುಗಳು ಈ ಥರದ್ದು ಏನಾದರೂ ಪುಟಾಣಿ ಇಟ್ಕೋಬೋದು ಅಷ್ಟೇ. ತುಂಬ ಜನ ಆಲ್ರೆಡಿ ಇದನ್ನು ಯೂಸ್ ಮಾಡ್ತಿರ್ತೀರ, ಬಿಕಾಸ್ ತುಂಬ ದಿನಗಳು ಹೋಯಿತು ಇದು ಮಾರ್ಕೆಟಿಗೆ ಬಂದು. ನಾನು ಇವಾಗ ತರಿಸ್ಕೊಂಡಿದ್ದೀನಿ. ಬನ್ನಿ. ಏನು ಮಾಡ್ತಿದ್ಯಾ? ಹಾಂ, ಏನು ಮಾಡ್ತಾ ಇದ್ದೀರಾ? ಒಳ್ಳೆ ಕಳ್ಬೇಕು ನೋಡ್ದಂಗೆ ನೋಡ್ತಿದ್ಯಾ? ಪಾರ್ಸಲ್ ಬಂದೈತೆ. ನಾನು ಏನೇ ಆರ್ಡ್ರ್ ಮಾಡಿದ್ರು ವೀಕೆಂಡಲ್ಲೇ ಬರುತ್ತೆ. ನಾನು ಅವ್ರಿಗೆ ಹೇಳ್ದೇ ಆರ್ಡ್ರ್ ಮಾಡಿರ್ತೀನಿ ಕೆಲವೊಂದು, ಯಾಕಂದರೆ ಅವ್ರು ಬೈತಾರೆ. ಆರ್ಡ್ರ್ ಮಾಡಬೇಕಾದ್ರೆ ತೋರಿಸಿದ್ರೆ ಆರ್ಡ್ರ್ ಮಾಡೋಕ್ಕೆ ಬಿಡಲ್ಲ. ಅದು ಕೊರಿಯರ್ ಡೆಲಿವರ್ ಆದಮೇಲೆ ತೋರಿಸ್ತೀನಿ, ಅವಾಗ ಇನ್ನೇನು ಬೈಸ್ಕೊಳ್ಳೋದು ಅಂತ. ಬಿಕಾಸ್ ಅವ್ರಿಗೆ ಜಾಸ್ತಿ ಶಾಪಿಂಗ್ ಅಂದ್ರೇ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ಆಲ್ರೆಡಿ ಸುಮಾರು ಒಂದು ಮಿನಿ ಬ್ಲಾಗಲ್ಲಿ ಹೇಳಿದೆ ಅಂತ ಅನಿಸುತ್ತೆ. ನಾನು ತುಂಬ ಶಾಪಿಂಗು, ಅವರು ನನ್ನದರಲ್ಲಿ ಒಂದು 10-20% ಅಷ್ಟೇ. ಅವ್ರಿಗೆ ಇಷ್ಟ ಆಗಲ್ಲ ಶಾಪಿಂಗ್. ಸೊ ರಂಜಿತು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ, ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ಅವ್ರೇನು ಮಾಡ್ತಿದ್ದಾರೆ ತೋರಿಸ್ತೀನಿ. ನಾನು ವಿಡಿಯೋ ಮಾಡ್ತೀನಿ ಅಂತ ಎದ್ದು ಕೂತ್ಕೊಂಡು ಅಲ್ವಾ, ಹೋಗೋಣ. ಟೈಮ್ 3:20. ಪ್ಲೇಸ್ ನೋಡಿದ್ದೀರಾ ಎಲ್ಲಿಗೆ ಹೋಗೋದು ಅಂತ? ಸುಮ್ಮನೆ ರ್ಯಾಂಡಮಾಗಿ ಹೋಗ್ಬಿಟ್ಟು ಬರೋಣ ಬನ್ನಿ ಒಂದು ರೌಂಡು, ಸರಿನಾ? ಬೋರ್ ಆಗ್ತಿದೆ. ಓಕೆ, ನಾವಿವಾಗ ಒಂದು ಕೆಫೆಗೆ ಬಂದಿದ್ವಿ. ನಮ್ಮ ಮನೆಗೆ ತುಂಬ ನಿಯರ್ ಇತ್ತು, ಅರೌಂಡ್ ಒಂದು 2 to 3 kilometers ಅಷ್ಟೇ. ಅಲ್ಲಿ ಕೆಫೆಯಲ್ಲಿ ಸಾಂಗ್ಸ್ ಹಾಕಿದ್ರಲ್ಲ, ಕಾಪಿ ರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾವು ಇವಾಗಿರೋ ಮನೆಗೆ ಶಿಫ್ಟ್ ಆಗಿ ಸುಮಾರು 3 months ಆಗಿದೆ, ನಿಮ್ಮೆಲ್ರಿಗೂ ಗೊತ್ತು. ಈ 3 monthsಯಿಂದನೂ ನಾವು ಆಚೆ ಹೋಗಿಲ್ಲ. ಅಂದರೆ ಆಚೆ ಹೋಗಿದ್ದೀವಿ, ಏನಾದರೂ ವರ್ಕ್ ಇದ್ದಾಗ ಮಾತ್ರ ಆಚೆ ಹೋಗಿದ್ದೀವಿ. ಸುಮ್ಮನೆ ಪ್ಲ್ಯಾನ್ ಮಾಡಿಕೊಂಡು ಆಚೆ ಓಡಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾವು ಆಚೆ ಬಂದಿರೋದು. ಆ್ಯಂಡ್ ನಾವು ಈ 3 monthsಯಿಂದನೇ ಈ ಏರಿಯಾದಲ್ಲಿ ಇರೋದು. ಮದುವೆಗೆ ಮುಂಚೆನೂ ಅಷ್ಟೇ ಇಲ್ಲೂ ಯಾರೋ ನಮಗೆ ಫ್ರೆಂಡ್ಸ್ ಇಲ್ಲ ಆ್ಯಂಡ್ ರಿಲೇಟಿವ್ಸ್ ಯಾರೂ ಇಲ್ಲ ಈ ಸೈಡ್, ನಾವಿರೋ ಸೈಡು. ಸೊ ನಾವು ಈ ಸೈಡ್ ಅಂತೂ ಬಂದೇ ಇಲ್ಲ. ನಮಗೂ ಐಡಿಯಾ ಇಲ್ಲ ಎಲ್ಲೆಲ್ಲಿ ಯಾವ್ಯಾವ ಶಾಪ್ಸ್ ಇದೆ, ಎಲ್ಲೆಲ್ಲಿ ಫುಡ್ಡು ಚೆನ್ನಾಗಿರುತ್ತೆ, ಎಲ್ಲೆಲ್ಲಿ ಏನು ಸಿಗುತ್ತೆ, ಇನ್ನೂ ಅಷ್ಟು ಐಡಿಯಾ ಇಲ್ಲ. ಸೊ ಆನ್ಲೈನಲ್ಲೇ ನಿಯರ್ ಬೈ ಕೆಫೆ ಹಾಕ್ಕೊಂಡು ನಾವು ಈ ಕೆಫೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಈ ಕೆಫೆ ಆ್ಯಂಡ್ ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಎಲ್ಲಾದರೂ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ನೀಟಾಗಿ ರೇಟಿಂಗ್ಸ್ ಎಲ್ಲ ಚೆಕ್ ಮಾಡೇ ಬರೋದು. ನಮಗೇನು ಅಷ್ಟೊಂದು ಟೈಮ್ ಇಲ್ಲ ಅಂತಂದರೆ ಜಸ್ಟ್ ಲಂಚ್ಗೋ ಇಲ್ಲ ಬ್ರೇಕ್ಫಾಸ್ಟ್ಗೋ ಇಲ್ಲ ಡಿನ್ನರ್ಗೆ ಸುಮ್ಮನೆ ಹೋಗ್ತಾ ಇದ್ದೀವಿ ಆಚೆ ಅಂತಂದರೆ ಇಲ್ಲಿ ನಮ್ಮನೆ ಸರೌಂಡಿಂಗಲ್ಲಿ ಸುಮಾರು ಲೋಕಲ್ ಹೋಟೆಲ್ಸ್ ಇರ್ತಾವಲ್ಲ, ಅಲ್ಲಿ ಕೂಡ ಹೋಗ್ಬಿಟ್ಟು ಬರ್ತೀವಿ. ನಾವು ಬರ್ಗರು ಮತ್ತು ಫ್ರೈಡ್ ಚಿಕನ್, ಫ್ರೆಂಚ್ ಫ್ರೈಸ್, ಕೋಕ್ನ ಆರ್ಡ್ರ್ ಮಾಡಿದ್ವಿ. ಈ ಒಂದು ಕೆಫೆಯಲ್ಲಿ ಎಲ್ಲ ನಾನು ಆಲ್ಮೋಸ್ಟ್ ರಂಜಿತ್ ಅವ್ರದ್ದೇ ಶೂಟ್ ಮಾಡಿದ್ದೀನಿ. ಬಿಕಾಸ್ ನಾನು ಕೂತಿರೋ ಕಡೆ ಸ್ವಲ್ಪ ಕತ್ಲಿತ್ತು, ಅಷ್ಟು ಕ್ಲಾರಿಟಿ ಬರ್ತಿರ್ಲಿಲ್ಲ ವಿಡಿಯೋ, ಅದಕ್ಕೆ ಅವ್ರನ್ನೇ ಎಲ್ಲ ಶೂಟ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಸಮ್ಟೈಮ್ಸ್ ಇಷ್ಟ ಆಗುತ್ತೆ ಅವ್ರನ್ನ ಶೂಟ್ ಮಾಡೋದು. ಪಾರ್ಕಿಗೆ ಬಂದಿದ್ದೀವಿ, ತುಂಬ ದಿನಗಳ ನಂತರ ಹೊರಗಡೆ ಕರ್ಕೊಂಡ್ಬಂದಿದ್ದೀವಿ. ಭಾಷಣ ಮಾಡಿದಂಗೆ ಐತೆ. ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಅದನ್ನು ಕರಗಿಸೋಣ ಅಂತ ವಾಕ್ ಮಾಡೋದಕ್ಕೆ ಪಾರ್ಕಿಗೆ ಬಂದಿದ್ದೀವಿ. ಇದು ಬಿ ಗ್ರೂಪ್ ಲೇಔಟ್ ಪಾರ್ಕೆ ಅನಿಸುತ್ತೆ ನನ್ನ ಪ್ರಕಾರ. ಹೌದು, ನನಗೂ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದು. ಹೌದು. ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಅಲ್ಲಿ ಮುಸ್ಕಿನ ಜೋಳ ಸಿಗುತ್ತೆ, ತಿನ್ಕೊಂಡು ಬರೇ ತಿನ್ನೋದೇ ಗೈಸ್.
ನಾನು ಇಲ್ಲೇನು ಜಾಸ್ತಿ ತಿನ್ನಲೇ ಇಲ್ಲ. ಅದು ಚಿಕನ್ ಎಲ್ಲ ಫ್ರೈಡ್ ಮಾಡಿರೋದು ನನಗೆ ಎಣ್ಣೆದು ಅಷ್ಟು ತಿನ್ನೋಕ್ಕಾಗಲ್ಲ. ಫ್ರೆಂಚ್ ಫ್ರೈಸ್ ಒಂದು ಸ್ವಲ್ಪ ತಿಂದೆ. ಇನ್ನೇನು ಕೋಕೂ ಕುಡಿಲಿಲ್ಲ ನಾನು. ಫ್ರೆಂಚ್ ಫ್ರೈಸ್ ಸ್ವಲ್ಪ ತಿಂದಿದ್ದೀನಿ ಅಷ್ಟೇ ಅಪ್ಪ, ಅಷ್ಟೇ ಸಾಕು. ನಾನು ಬರ್ಗರು ತಿಂದಿಲ್ಲ. ನಮಗೆ ಎಲ್ಲಿ ಡಿಂಪಲ್ ಬರುತ್ತೆ, ಇವಳಿಗೆ ಇಲ್ಲಿ ಡಿಂಪಲ್ ಬರುತ್ತೆ. ಇಲ್ಲಿ ಬಂದರೆ ಅದೃಷ್ಟನ ಏನೋ ಗೊತ್ತಿಲ್ಲ. ಹೋಗೋಣ, ಸ್ವಲ್ಪ ವಾಕ್ ಮಾಡಿಕೊಂಡು ಟೈಮ್ ಆಗುತ್ತೆ. ಬನ್ನಿ, ಲೆಟ್ಸ್ ಗೋ. ಪಾರ್ಕಿಗೆ ಇನ್ಮೇಲಿಂದ ಬರೋಣ ಅಂತ ಅಂದ್ಕೊಂಡಿದ್ದೀವಿ ವೀಕೆಂಡ್ ಅಲ್ವೇನ್ರಿ ವಾಕ್ ಮಾಡೋದಕ್ಕೆ. ಮನೆಯಲ್ಲೇ ಇದ್ದರೆ ನಮಗೂ ಬೋರ್ ಆಗುತ್ತಲ್ಲ. ಇಲ್ಲಿ ನೋಡ್ರಿ ಕ್ಲಾರಿಟಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇಷ್ಟನಾ? ನಾನು ಟ್ರೈ ಮಾಡಲಾ? ನಾನು ಮಾಡೋದೇ ಇಲ್ಲ. ನಾನು ವ್ಲಾಗ್ ಮಾಡಿ ತುಂಬ ದಿನ ಆಗೋಯ್ತಲ್ವಾ, ಸೊ ನನಗೆ ವ್ಲಾಗ್ ಹೇಗೆ ಮಾಡೋದು ಆ್ಯಂಡ್ ವ್ಲಾಗಲ್ಲಿ ಏನು ಮಾತಾಡೋದು ಈ ರೀತಿ ಮರ್ತೋದಂಗೆ ಆಗೋಗ್ಬಿಟ್ಟಿದೆ. ಇನ್ಮೇಲಿಂದಾದರೂ ಆದಷ್ಟು ಕ್ಯಾಮ್ರಾ ಆನ್ ಮಾಡಿಕೊಂಡು ಮಾತಾಡೋದಾಗಿರ್ಬೋದು, ಇಲ್ಲ ವ್ಲಾಗ್ಸ್ನ ಮಾಡೋದು ಮಾಡ್ತಾ ಇರಬೇಕು. ವಾಕಿಂಗ್ ಎಲ್ಲ ಮುಗಿಸಿ ರಿಟರ್ನ್ ಮನೆಗೆ ಹೋಗ್ತಾ ಅಂದಿವಿ. ಡಿ ಗ್ರೂಪ್ ಲೇಔಟಲ್ಲಿ ಗಣೇಶ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ತುಂಬ ಹತ್ರ ಹೋಗಲಿಲ್ಲ, ಬಿಕಾಸ್ ನಾವು ಅದೇನೋ ಫ್ರೈಡ್ ಚಿಕನ್ ತಿಂದಿರೋದ್ರಿಂದ ಹೋಗಿ ಸುಮ್ಮನೆ ನೋಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ ಅಷ್ಟೇ. ಇದು ತುಂಬ ಚೆನ್ನಾಗಿ ಮಾಡಿದರು ಟೆಂಪಲ್ ಥೀಮಲ್ಲಿ. ನಾನು ಫಸ್ಟ್ಗೆ ಇಳಿದಾಗ ಟೆಂಪಲಲ್ಲಿ ಇಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಯಿತು, ಬಟ್ ಅವರು ಸೆಟ್ಟನ್ನೇ ಫುಲ್ ಟೆಂಪಲ್ ಥೀಮಲ್ಲಿ ಹಾಕಿದ್ರು. ನಾನು ಮತ್ತೆ ಮಂಡೇ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾಟರ್ಡೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ಶೂಟ್ ಮಾಡಿದೆ. ಅವತ್ತು ನಾವು ಆಚೆ ಹೋಗಿದ್ದೆಲ್ಲ. ನಾವು ಮತ್ತೆ ಮನೆಗೆ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವತ್ತು ನಮ್ಮ ಅಕ್ಕ ಅವ್ರನ್ನ ಮನೆಗೆ ಬಂದಿದ್ದರು. ಅಂದರೆ ವಂಶಿ ಅವರ ಅಮ್ಮ, ವಂಶಿ ಅವರ ಅಣ್ಣ, ಅವ್ರ ಅಪ್ಪ ಎಲ್ಲರೂ ನಿನ್ನೆ ನೈಟ್ ಅವರು ರಿಟರ್ನ್ ಹೋಗಿದ್ದು. ಸೊ ಲಾಂಗ್ ವಿಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನಾನು ಮಿನಿ ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ವ್ಲಾಗ್ ಬರೋಷ್ಟೊತ್ತಿಗೆ ಹಾಕಿರ್ತೀನಿ, ಇಲ್ಲ ವ್ಲಾಗ್ ಆದಮೇಲೆ ಆದರೂ ಹಾಕ್ಬೋದು. ನನ್ನ ವೈಟಿ ಶಾರ್ಟ್ಸ್ ಅಂದರೆ ಮಿನಿ ವ್ಲಾಗ್ಸ್ ಕೂಡ ಚೆಕ್ ಮಾಡ್ತೀರಿ. ಅದರಲ್ಲೂ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ಸ್ನ ಶೂಟ್ ಮಾಡಿ ಹಾಕ್ತೀನಿ. ಆ್ಯಂಡ್ ಇವತ್ತು ಮಂಡೇ ಅಲ್ವಾ, ಫುಲ್ಲು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿದೆ. ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ನಾನು ಇಷ್ಟು ಕೆಲಸ ಮಾಡಿದ್ದು ಅಂದರೆ ಮನೆಯಲ್ಲಿ. ಯೂಶ್ವಲಿ ಕ್ಲೀನಿಂಗ್ ಎಲ್ಲ ಅಂದರೆ ಡೈಲಿ ವರ್ಕ್ ಎಲ್ಲ ಇದ್ದೇ ಇರುತ್ತೆ ಮನೆಯಲ್ಲಿ, ಬಟ್ ಇಷ್ಟೊಂದು ಕೆಲಸ ಒಂದೇ ದಿನ ನಾನು ಮಾಡಿರಲಿಲ್ಲ. ತುಂಬ ದಿನ ಆಗೋಗ್ಬಿಟ್ಟಿತ್ತು, 1 ಮಂತ್ ಆಗೋಗ್ಬಿಟ್ಟಿತ್ತು ಅನಿಸುತ್ತೆ. ಈ ಥರ ಇಷ್ಟೊಂದು ಕೆಲಸ ಮಾಡಿ ಒಂದೇ ದಿನದಲ್ಲೇ ಇವತ್ತೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿದ್ದೀನಿ. ಮಂಡೇ ಅಲ್ವಾ, ಪೂಜೆ ಕೂಡ ಮಾಡಬೇಕು. ಹೂ ಇರಲಿಲ್ಲ, ರಂಜಿತ್ ಇವಾಗ ಬರ್ತಾ ಸಂಜೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಅವ್ರು ತೊಗೊಂಡು ಬಂದಮೇಲೆ ಪೂಜೆ ಮಾಡೋದು ಇವತ್ತಿಂದು ಪ್ಲ್ಯಾನ್. ಆ್ಯಂಡ್ ಒಂದು 2 ಪಾರ್ಸಲ್ ಕೂಡ ಬಂದಿದೆ, ತೋರಿಸ್ತೀನಿ ನಾನು ನಿಮಗೆ ಏನು ಆರ್ಡ್ರ್ ಮಾಡಿದ್ದೆ ಅಂತ. ಬನ್ನಿ ಅನ್ಪ್ಯಾಕ್ ಮಾಡೋಣ. ನೋಡಿ, ಇಷ್ಟು ಪಾತ್ರೆಗಳನ್ನ ವಾಶ್ ಮಾಡಿದ್ದೀನಿ. ಅಂದರೆ ಇಷ್ಟೊಂದು ಪಾತ್ರೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ರ ವಾಶ್ ಮಾಡ್ದಂಗೆ ಅಂತ ಎಲ್ಲ ಅನ್ಕೋಬೇಡಿ. ನಿನ್ನೆ ಮೊನ್ನೆ ಎಲ್ಲರೂ ಮನೆಯಲ್ಲೇ ಇದ್ರು. ಅಂಡು ಎಲ್ಲ ಅಂದರೆ ಜನ ಜಾಸ್ತಿನೇ ಇದ್ರಲ್ವ, ಸ್ವಲ್ಪ ಸ್ಪೆಷಲ್ ಅಡುಗೆಗಳೆಲ್ಲ ಮಾಡಿದ್ವಿ. ಅದಕ್ಕೆ ಎಲ್ಲನೂ ಇವತ್ತು ವಾಶ್ ಮಾಡಿದೆ. ನೆನ್ನೆನೇ ಏನು ವಾಶ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಸ್ವಲ್ಪ ನೆನ್ನೆ ಟಯರ್ಡ್ ಅಂತ ಅನ್ನಿಸ್ತು. ಇವತ್ತು ಕಂಪ್ಲೀಟ್ ಕ್ಲೀನಿಂಗ್ ಮಾಡಿದ್ದು ಮನೆಯಲ್ಲಿ, ಅದಕ್ಕೆ ಸ್ವಲ್ಪ ಇವತ್ತು ಟಯರ್ಡ್ ಅಂತಲೂ ಅನ್ನಿಸ್ತಿದೆ ಆವಾಗಲೇ. ಬನ್ನಿ ಅನ್ಪ್ಯಾಕ್ ಮಾಡಿ ನೋಡೋಣ. ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ಗೊತ್ತು, ಬಟ್ ಹೇಗೆ ಬಂದಿದೆ ಅಂತ ನೋಡೋಣ. ನಾನು ಆಲ್ರೆಡಿ ಅನ್ಪ್ಯಾಕ್ ಮಾಡಿ ಟ್ರಯಲ್ ಮಾಡಿ ನೋಡಿ ಆಯಿತು. ಅದರದ್ದು ನಾನು ಶಾರ್ಟ್ ಫಾರ್ಮೆಟಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ವೈಟಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನನಗೆ ಲಾಂಗ್ ಫಾರ್ಮೆಟಲ್ಲಿ ಇರೋ ವ್ಯೂವರ್ಸೇ ಬೇರೆ, ಆ್ಯಂಡ್ ಮಿನಿ ವ್ಲಾಗ್ಸಲ್ಲಿ ಇರೋ ವ್ಯೂವರ್ಸೇ ಬೇರೆ. ಅದರಲ್ಲಿ ನೋಡದೇ ಇರೋರು ಇದರಲ್ಲಿ ನೋಡಲಿ, ಇದರಲ್ಲಿ ನೋಡದೇ ಇರೋರು ಅದರಲ್ಲಿ ನೋಡಲಿ ಅಂತ ಅಂದ್ಬಿಟ್ಟು ನನಗೆ 2 ಫಾರ್ಮೆಟಲ್ಲೂ ಇರಲಿ ಅಂತ ವ್ಲಾಗ್ನ ಮಾಡಿಕೊಂಡೆ. ಆ್ಯಂಡ್ ಇದು ನಾನು ನನ್ನ ಬರ್ಡೇಗೆ ಅಂತ ಆರ್ಡ್ರ್ ಮಾಡ್ಕೊಂಡಿರೋದು. ಇನ್ನೇನು ನನ್ನ ಫ್ಯೂ ಡೇಸ್ ಇದೆ ನನ್ನ ಬರ್ಡೇಗೆ. ಈ ಸತಿ ಆಫ್ಲೈನೆಲ್ಲ ಹೋಗಿ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ, ಆನ್ಲೈನಲ್ಲೇ ಶಾಪಿಂಗ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಸಿಂಪಲಾಗಿ ಶಾಪಿಂಗ್ ಮಾಡಿದ್ದೀನಿ ಈ ಸತಿ. ತುಂಬ ಅಂದರೆ ಎವ್ರಿ ಇಯರ್ ನನ್ನ ಬರ್ಡೇಗೆ ಜಾಸ್ತಿ ಶಾಪಿಂಗ್ ಅಂತ ಮಾಡ್ತಿದ್ದೆ. 4 ಪೇರ್ಸ್ 5 ಪೇರ್ಸ್ ಈ ಥರ ಎಲ್ಲ ಶಾಪಿಂಗ್ ಮಾಡ್ತಿದ್ದೆ. ಬಟ್ ಈ ಸತಿ ಸ್ವಲ್ಪ ಕಡಿಮೆ, ಒಂದೇ ಒಂದು ಇರಲಿ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಶಾಪಿಂಗ್ ತುಂಬಾ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು, ಅದಕ್ಕೆ ಕಡಿಮೆ ಮಾಡಿದ್ದೀನಿ ಈ ಸತಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಪರ್ಚೇಸ್ ಮಾಡಿದ್ರೆ, ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಪರ್ಚೇಸ್ ಮಾಡಿದ್ದು, ನೀವು ಓಪನಿಂಗ್ ವಿಡಿಯೋನ ಮಾಡಿಟ್ಕೊಳ್ಳಿ. ಬಿಕಾಸ್ ಅದೇನ ಡ್ಯಾಮೇಜ್ ಆಗಿದೆ ಮತ್ತು ಅವ್ರಿಗೆ ವಿಡಿಯೋ ಕಳಿಸಿ ರಿಟರ್ನ್ ಮಾಡೋದಕ್ಕೆ
ಹೆಲ್ಪ್ ಆಗುತ್ತೆ. ಅವಾಗ ಅಮೌಂಟ್ನ ಕೂಡ ರೀಫಂಡ್ ಮಾಡ್ತಾರೆ. ಇವಾಗ ತುಂಬ ಇನ್ಸ್ಟಾಗ್ರಾಮಲ್ಲಿ ಕೂಡ ಶಾಪಿಂಗ್ ಪೇಜಸ್ ಜಾಸ್ತಿ ಆಗಿದೆ. ನೋಡಿಕೊಂಡು ಹುಷಾರಾಗಿ ತುಂಬ ಜೆನ್ಯೂನ್ ಇರೋಂಥ ಪೇಜಲ್ಲಿ ಶಾಪ್ ಮಾಡಿ. ಆದಷ್ಟು ಈ ಫ್ರಾಕ್ನ ಆರ್ಡ್ರ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ತುಂಬ ಫುಲ್ ಲೆಂತ್ ಬರುತ್ತೆ. ಇದು ಡಬಲ್ ಶೇಡ್ ಕಲರು ಆ್ಯಂಡ್ ಸ್ಲೀವ್ಸ್ ತುಂಬ ಕ್ಯೂಟಾಗಿದೆ. ನಾನು ಈ ಸತಿ ಏನು ಮಾಡಿದ್ದೀನಿ ಅಂತಂದರೆ ಒಂದು ಸೈಜ್ ನಂದು ಎಸ್ ಆಗುತ್ತೆ. ನಾನು ಎಮ್ ಆರ್ಡ್ರ್ ಮಾಡಿದ್ದೀನಿ ಈ ಸತಿ. ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಪ್ರಾಪರಾಗಿಲ್ಲ, ಲೂಸ್ ಇದೆ. ಅದನ್ನು ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ನಾನು ಯಾಕೆ ಈ ಸರಿ ಈ ಥರ ಮಾಡಿದೆ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ವಾ, ನಾವು ಅಂದರೆ ಎಕ್ಸ್ಚೇಂಜ್ ಮಾಡೋಕ್ಕೆಲ್ಲ, ಸೈಜ್ ಎಕ್ಸ್ಚೇಂಜ್ ಮಾಡೋಕ್ಕೆಲ್ಲ ಕೆಲವೊಂದು ಪೇಜಲ್ಲಿ ಆಪ್ಷನ್ಸ್ ಇರಲ್ಲ. ಅದಕ್ಕೆ ನಾನು ಇರಲಿ ಬೇಕಾದರೆ ಫಿಟ್ಟಿಂಗ್ ಮಾಡಿಸ್ಕೋಬೋದು ಏನಾದರೂ ಆಲ್ಟ್ರೇಷನ್ಸ್ ಇದ್ದರೆ ಅಂತ ಅಂದ್ಬಿಟ್ಟು ಒಂದು ಸೈಜ್ ನಾವು ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ. ಅಷ್ಟೊಂದೇನು ಲೂಸ್ ಇಲ್ಲ, ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊತೀನಿ. ನನಗೆ ಮೆಟೀರಿಯಲ್ ತುಂಬಾ ಇಷ್ಟ ಆಯಿತು. ನಿಜವಾಗ್ಲೂ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ಪೇ ಮಾಡಿ ತರಿಸ್ಕೊಂಡಿರೋದು. ನನ್ನ ಡ್ರೆಸ್ ಕಲೆಕ್ಷನ್ಸ್ ನಿಮಗೂ ಕೆಲವೊಬ್ರಿಗೆ ಇಷ್ಟ ಆಗುತ್ತಲ್ವ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ. ವಿತ್ ಲೈನಿಂಗ್ ಕೂಡ ಬಂದಿದೆ. ಅದಕ್ಕೆ ಅಂದರೆ ಏನು ಟ್ರಾನ್ಸ್ಪರೆಂಟ್ ಇಲ್ಲ, ತುಂಬ ಚೆನ್ನಾಗಿದೆ. ನಾನು ಟ್ರಯಲ್ ಮಾಡಿ ನೋಡಿದ್ದೀನಿ. ಅದರದ್ದು ಅಂದರೆ ನನಗೆ ಯಾವ ರೀತಿ ಕಾಣ್ತಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಶಾರ್ಟ್ ವಿಡಿಯೋದಲ್ಲಿ ಚೆಕ್ ಮಾಡ್ತೀರಿ, ಅದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದು ವರ್ಕ್ ಎಲ್ಲ ಚೆನ್ನಾಗಿ ಬಂದಿದೆ. ಎವ್ರಿ ಟೈಮ್ ನಾನು ಯಾವುದೋ ಒಂದು ಸಿಂಪಲಾಗಿ ಜುಡಿಯೋಲ್ಲೋ ಇಲ್ಲ ಯಾವುದಾದ್ರೂ ಬೇರೆ ಶಾಪ್ಸ್ಗಳಲ್ಲಿ ಪರ್ಚೇಸ್ ಮಾಡ್ತಿದ್ದೆ, ಮ್ಯಾಕ್ಸಲ್ಲೋ ಈ ರೀತಿ. ಯಾವಾಗಲೂ ಅದೇ ಥರನೇ ಯಾಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಸೈನರ್ ಟೈಪಲ್ಲಿರಲಿ, ಸ್ಟೋನ್ ವರ್ಕ್ ಎಲ್ಲ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ, ತುಂಬ ಕ್ಯೂಟಾಗಿ ಕೂಡ ಇದೆ. ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಕಂಪ್ಲೀಟ್ ವೇರ್ ಮಾಡಿದಾಗ ನನ್ನದು ಬರ್ಡೇ ವ್ಲಾಗಲ್ಲಿ ಬೇಕಾದರೆ ತೋರಿಸ್ತೀನಿ ಇನ್ನೂ ನೀಟಾಗಿ, ಓಕೆನಾ. ಇದೊಂದು ಆ್ಯಂಡ್ ಇನ್ನೂ ಒಂದು ಪಾರ್ಸಲ್ ಏನು ಬಂದಿತ್ತು ಅಂದರೆ, ನಾನು ನೈಟ್ ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಇದನ್ನು ನಾನು ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಥರನೇ ಶಾರ್ಟ್ ಕುರ್ತಾ ಆ್ಯಂಡ್ ಪೈಜಾಮ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇದು ನನಗೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ಊರ ಕಡೆ ಹೋದಾಗೂ ಆರಾಮಾಗಿ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರದ್ದು ಆರ್ಡ್ರ್ ಮಾಡಿದೆ. ಚೆನ್ನಾಗಿದೆ ಕಲರ್ ಕೂಡ. ಇದು ಮಾಮೂಲಿ ಶಾರ್ಟ್ ಕುರ್ತಾ ಆ್ಯಂಡ್ ಇದೊಂದು ಪೈಜಾಮ. ನಾನು ಆ್ಯಕ್ಚುಲಿ ಇದು ಪಾಕೆಟ್ ಇದೆಯೋ ಅಂತ ಚೆಕ್ ಮಾಡ್ತಿದ್ದೆ, ಪಾಕೆಟ್ ಇಲ್ಲ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಆ್ಯಸ್ ಯೂಶಲ್ ನಾನು ನೈಟ್ ಡ್ರೆಸ್ ಎಲ್ ಸೈಜನ್ನೇ ಮಾಡ್ಕೊಳ್ಳೋದು. ಇವಾಗ ತುಂಬ ಆಫರ್ಸ್ ನಡೀತಿದೆ. ಇನ್ನೇನು ದಸರಾ ಹಬ್ಬ ನಿಯರ್ ಇದೆ, ಬಿಗ್ ಬಿಲಿಯನ್ ಡೇಸ್ ಇನ್ನೂ ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಮೇ ಬಿ ವ್ಲಾಗ್ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಆಫರ್ ಮುಗಿದಿರುತ್ತೇನೋ. ಇನ್ನು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗ್ತಿದೆ ಬಿಗ್ ಬಿಲಿಯನ್ ಡೇಸು. ನಾನು ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ ಫ್ಲಿಪ್ಕಾರ್ಟಲ್ಲಿ. ಇಷ್ಟೇ ಶಾಪ್ ಮಾಡಿರೋದು. ನನ್ನ ಬರ್ಡೇ ಔಟ್ಫಿಟ್ನು ಕೂಡ ತೋರಿಸಿದ್ದೀನಿ. ಸಿಂಪಲಾಗಿ ಶಾಪಿಂಗ್ನ ಮುಗಿಸಿದ್ದೀನಿ ಈ ಸರಿ. ನೋಡೋಣ ಇನ್ನೂ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದ್ರೆ, ಇಫ್ ಇನ್ ಕೇಸ್ ಮಾಡಿದ್ರೆ, ಮಾಡಲ್ಲ 90%, ಇಫ್ ಇನ್ ಕೇಸ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ, ಓಕೆನಾ, ಏನು ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಹಬ್ಬಕ್ಕೆ ಇನ್ನೂ ನಾನು ಶಾಪಿಂಗ್ ಮಾಡಿಲ್ಲ, ದಸರಾ ಹಬ್ಬಕ್ಕೆ ನೋಡೋಣ, ಅದಕ್ಕೆ ಶಾಪ್ ಮಾಡೋದು ತೋರಿಸ್ತೀನಿ. ಸ್ಯಾರಿ ಅಂತೂ ಶಾಪ್ ಮಾಡಲ್ಲ, ಬಿಕಾಸ್ ಸುಮಾರು ಸೀರೆಗಳಿದ್ದಾವೆ, ಮದುವೆಯಲ್ಲಿ ತೊಗೊಂಡಿರೋದೆ, ಇನ್ನೂ ವೇರ್ ಮಾಡೋಕ್ಕಾಗಿಲ್ಲ ಅಲ್ವಾ. ಅದಕ್ಕೆ ಬೇರೆ ಏನಾದರೂ ಕುರ್ತಾ ಇಲ್ಲ ಕೋಟ್ ಸೆಟ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತೊಗೊಂಡ್ರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಚೆನ್ನಾಗೇ ಬಂದಿದೆ ಅಂತ ಅನಿಸಿದ್ರೆ ಈ ಬ್ಲಾಗ್ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ. ಯಾವುದೇ ಥರ ಬ್ಲಾಗ್ಸ್ ಬೇಕು ಅಂತಲೂ ಕೇಳಿ. ಇನ್ಮೇಲಿಂದ ನಾನು ರೆಗ್ಯುಲರಾಗಿ ಬ್ಲಾಗ್ಸ್ನ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ನನ್ನೆಲ್ಲ ಯಾರು ಮಿಸ್ ಮಾಡ್ಕೊಂಡ್ರೋ ಡೆಫಿನೆಟ್ಲಿ ನಾನು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದೀನಿ. ಇನ್ಮೇಲಿಂದ ಸಿಗೋಣ ಯಾವಾಗಲೂ ಅಷ್ಟೇ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.